ನಗರದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಮೇಲೂ ಅನಗತ್ಯ ಒತ್ತಡ ಮತ್ತು ತೊಂದರೆ ನೀಡಲಾಗುತ್ತಿದ್ದು ಹಿರಿಯ ಶಾಸಕರಾಗಿರುವ ರೇವಣ್ಣ ಅವರು ಜನಪ್ರತಿನಿಧಿಗಳಿಗೆ ಮಾರ್ಗದರ್ಶನ ನೀಡಬೇಕಾದ ಸಂದರ್ಭದಲ್ಲಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ನಡೆದುಕೊಳ್ಳುತ್ತಿರುವುದು ಸಮಂಜಸವಲ್ಲ. ಕ್ಷೇತ್ರದ ಅಭಿವೃದ್ಧಿ ವಿಚಾರಗಳನ್ನು ಸದನದಲ್ಲಿ ಪ್ರಸ್ತಾಪಿಸುವ ಬದಲು ಅಧಿಕಾರಿಗಳ ವಿರುದ್ಧವೇ ಮಾತನಾಡುತ್ತಿರುವುದು ಸರಿಯಲ್ಲ. ಸರ್ಕಾರಕ್ಕೆ ಸಲಹೆ ನೀಡಿ ಒಟ್ಟಾಗಿ ಅಭಿವೃದ್ಧಿ ಕೆಲಸಗಳಿಗೆ ಕೈಜೋಡಿಸಬೇಕಾದರೆ ನಿರಾಧಾರ ಆರೋಪಗಳ ಮೂಲಕ ಅಧಿಕಾರಿಗಳನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ನಡೆಯುತ್ತಿದೆ ಎಂದರು. ಕಳೆದ ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಬೆಳವಣಿಗೆಗಳನ್ನ ನೋಡ್ತಿದ್ದೀರಿ. ಎಲ್ಲಿಯೇ ಕ್ವೆಶ್ಚನ್ಸ್ನ ನಮ್ಮ ಜಿಲ್ಲೆಯಲ್ಲಿ ತುಂಬ ದುರುಪಯೋಗ ಆಗ್ತಿದೆ. ಅದು ನಮ್ಮ ಹೊಳೆನರಸೀಪುರ ಶಾಸಕರಿಂದ. ಅವ್ರಿಗೆ ಶಾಸಕರಾಗಿ ಮಾಡಿರೋದು ಜನ ಕ್ಷೇತ್ರದ ಬಗ್ಗೆ, ಜಿಲ್ಲೆಯ ಬಗ್ಗೆ ಹಿರಿಯರಿದ್ದಾರೆ. ಸುಮಾರು 4-5 ಬಾರಿ ಶಾಸಕರಾಗಿದ್ದಾರೆ. ಅವ್ರನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಲೆಜಿಸ್ಲೇಟಿವ್ ಕ್ವೆಶ್ಚನ್ ಹಾಕಬೇಕನ್ನೋದು ಇರೋದು ಎಲ್ಲಿಯ ಕ್ವೆಶ್ಚನ್ನು. ಆದರೆ ಇವರು ಅದನ್ನು ದುರುಪಯೋಗ ಪಡಿಸ್ಕೊಂಡು ಸುಮ್ಮನೆ ಅಧಿಕಾರಿಗಳಿಗೆ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇರುವಂಥ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತಹ ನಮ್ಮ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಅವ್ರು ಮಾಡ್ತಿರುವಂತಹ ಯಾವ್ಯಾವುದು ಕೆಲಸಗಳಿರ್ತವೆ, ಕಾಮಗಾರಿಗಳಿರ್ತವೆ, ಇಲ್ಲ ಅವ್ರು ಯಾವುದಾದ್ರೂ ಒಂದು ವ್ಯವಹಾರ ಬಿಸ್ನೆಸ್ ಮಾಡ್ತಾ ಇದ್ರೆ, ಇಲ್ಲ ಅವ್ರು ಯಾವುದಾದ್ರೂ ಒಂದು ಜಮೀನು ತಗೊಂಡಿದ್ರೆ ಅಂಥದ್ರಲ್ಲಿ ನರಸೀಪುರ ಜಾತ್ರೆಯಲ್ಲಿ ನಡೆದ ಗಲಾಟೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು ಆ ಘಟನೆ ಕುರಿತು ಜಿಲ್ಲೆಯ ಜನರಿಗೆ ಸತ್ಯಸ್ಥಿತಿ ತಿಳಿದಿದೆ. ಕೆಲಸ ಮಾಡುವ ಅಧಿಕಾರಿಗಳಿಗೆ ಸಹಕಾರ ನೀಡುವ ಬದಲು ತೊಂದರೆ ನೀಡುವುದು ಸರಿಯಲ್ಲ ಎಂದರಲ್ಲದೆ ಜಿಲ್ಲಾಧಿಕಾರಿ ಮಹಿಳೆಯಾಗಿದ್ದರೂ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡಿರುವುದು ಖಂಡನೀಯವಾಗಿದ್ದು ಇದು ಶಾಸಕರು ತಮ್ಮ ಜವಾಬ್ದಾರಿಯಲ್ಲಿ ವಿಫಲರಾಗಿರುವುದನ್ನು ಸೂಚಿಸುತ್ತದೆ ಎಂದು ಟೀಕಿಸಿದರು. ಸಭೆಯಲ್ಲಿ ಎಲ್ಲರ ದುಡ್ಡನ್ನ ತಗೊಂಡು ಹೊಸ ಬಟ್ಟೆ ಹೊಲಿಸಿ ಅಂತ ಅವರೇ ಹೇಳಿದ್ದಾರೆ. ಎರಡನೇ ಸಭೆ, ಮೊದಲನೇ ಸಭೆ ಆದಮೇಲೆ ಎರಡನೇ ಸಭೆ ಏಕಾಏಕಿ ಮಾಡೋಂಥದ್ದು ಏನಿತ್ತು? ಯಾವಾಗ ನಾನು 2 ಲಕ್ಷ ದುಡ್ಡು ಕೊಟ್ಟ ಮೇಲೆ ಹೊಸ ಬಟ್ಟೆ ಹೊಲಿಸಿ ಎಲ್ಲರನ್ನೂ ಕಲೆಕ್ಟ್ ಮಾಡಿ ಅದು 5-6 ಲಕ್ಷ ಆಗುತ್ತೆ. ಅದು 5-6 ಲಕ್ಷ ಏಕಾಏಕಿ ಹೊಲ್ಸೋಕ್ಕಾಗಲ್ಲ. ನಾನು ನನ್ನ ಗೌರವದಿಂದ ದುಡ್ಡು ತೆಗೆದುಕೊಡ್ತೀನಿ, ಎಲ್ಲರನ್ನೂ ಕಲೆಕ್ಟ್ ಮಾಡಿ ಕೊಡಿಸಿ. ನಾನು ಯಾವಾಗ 2 ಲಕ್ಷ ದುಡ್ಡು ಕಳಿಸ್ದೆ, ರಸೀತಿ ಕೊಟ್ಟರು, ಅವತ್ತಿಂದ ಶುರುವಾಯ್ತಿದ್ದು ಹೊಸ ಬಟ್ಟೆ ಬೇಡ, ಹಳೆ ಬಟ್ಟೆ ಬೇಕು. 2 ಸಭೆ ಮಾಡಿದ್ದಾರೆ ಅವರೇ. 2ನೇ ಸಭೆ ಮಾಡಿ 2ನೇ ಸಭೆಯಲ್ಲಿ ಬಟ್ಟೆ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳು ಒಂದು ಕಡೆ ಇಡೋಣ, ಅವರೊಬ್ಬರು ಮಹಿಳೆ ಇದ್ದಾರೆ. ನಮಗೆ ನಮ್ಮ ತಾಯಿ ಮಹಿಳೆ ಇರ್ತಾರೆ, ನಮ್ಮ ಮಡದಿ, ತಂಗಿ, ನನ್ನ ಮಕ್ಕಳು, ಆ ಥರ ಇರಬೇಕು. ಮೊದಲನೇದು ಆ ರೀತಿಯಲ್ಲಿ ನೋಡಿ, ಆಮೇಲೆ ಜಿಲ್ಲಾಧಿಕಾರಿಗಳ ರೀತಿಯಲ್ಲಿ ನಾವು ನೋಡಬೇಕಾಗ್ತದೆ. ಯಾವುದೇ ಅಧಿಕಾರಿಗಳಾಗಿರ್ಬೋದು, ಮಹಿಳಾ ಅಧಿಕಾರಿಗಳು, ಒಂದು ಗೌರವ ನಮಗಿರಬೇಕು. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳು ಪರ ಅಂತೂ ಮಾತಾಡ್ತಾ ಇಲ್ಲ. ಯಾಕೆಂದರೆ ಜಿಲ್ಲಾಧಿಕಾರಿಗಳು ಎಲ್ಲರಿಗೂ, ಶಿ ಈಸ್ ಅ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಅವ್ರು ಯಾವುದೇ ಪಕ್ಷಪಾತ ಇಲ್ಲದೆ. ಇದೇ ವೇಳೆ ಜಿಲ್ಲೆಯಲ್ಲಿ ಗ್ಯಾಸ್ ಲಭ್ಯತೆ ಕುರಿತು ಮಾಹಿತಿ ನೀಡಿದ ಅವರು ಸುಮಾರು 3200 ಕಮರ್ಷಿಯಲ್ ಗ್ಯಾಸ್ ಕೊರತೆ ಇದ್ದರೂ 7731 ಗೃಹ ಬಳಕೆ ಸಿಲಿಂಡರ್ಗಳು ಸ್ಟಾಕ್ನಲ್ಲಿ ಲಭ್ಯವಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ, ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕೆಂದು ಮನವಿ ಮಾಡಿದರು. 3200 ಕಮರ್ಷಿಯಲ್ ಗ್ಯಾಸಸ್ ಶಾರ್ಟೇಜಲ್ಲಿ ಇದ್ದೀವಿ ನಾವು. ಅದು ಅಷ್ಟು ಸುಲಭ ಅಲ್ಲ. ಇದು ಗಂಭೀರವಾದಂಥ ವಿಷಯ. ನಾವು ಪರಿಗಣಿಸಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಆಗಿರ್ಬೋದು, ಸುಮಾರು ಪಾಪ ಬೀದಿ ಬದಿ ವ್ಯಾಪಾರದವರು, ಅವರೆಲ್ಲರೂ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಏನಾದರೂ ಇದು ಒಂಚೂರು ವ್ಯತ್ಯಾಸ ಆದರೂ ಅಲ್ಲೋಲ ಕಲ್ಲೋಗೋದಾಗೋದಂತೂ ಸತ್ಯ. ಇದು ನಾವು ಇದನ್ನು ಅಷ್ಟು ಸುಲಭವಾಗಿ ಲೈಟಾಗಿ ತೊಗೊಳ್ಳೋಂಥದ್ದಲ್ಲ. ಡೊಮೆಸ್ಟಿಕ್ ಗ್ಯಾಸಸ್ಗೆ ಏನು ಸಮಸ್ಯೆ ಇಲ್ಲ. ವಿ ಆರ್ ಇನ್ ಸರ್ಪ್ಲಸ್. ನಮಗೆ ಸುಮಾರು ಎಷ್ಟು